ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆಸುವಿನ ಎಲೆಯ 2 ಬಗೆಯ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಯಾಗಿರ್ತದೆ. ಮೊದಲಿಗೆ ಕೆಸುವಿನ ಎಲೆಯದ್ದು ಅಲವತ್ತಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೆ ಕೆಸುವಿನ ಎಲೆಯ ದಂಟು ಮತ್ತು ಎಲೆ ಎರಡನ್ನೂ ತಗೊಳ್ಬೇಕಾಗ್ತದೆ. ಕೆಸುವಿನ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ದಂಟನ್ನು ನಾರು ತೆಗೆದು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಅಮಟೆಕಾಯಿ ಹಾಕ್ತಾ ಇದ್ದೇನೆ, ಹುಣಸೆ ಹುಳಿ ಹಾಕ್ತಾ ಇಲ್ಲ. ಅಮಟೆಕಾಯಿ ಇಲ್ಲದಿದ್ರೆ ನೀವು ಹುಣಸೆ ಹುಳಿ ಹಾಕೊಂಡ್ರೆ ಆಯ್ತು, ಅಥವಾ ಬಿಂಬಳಕಾಯಿ ಹಾಕಿದ್ರೂ ಆಗ್ತದೆ. ಈಗ ನಾನಿಲ್ಲಿ 6 ಅಮಟೆಕಾಯಿಯನ್ನು ಜಜ್ಜಿಕೊಂಡು ತಗೊಂಡಿದ್ದೇನೆ. ಎಳೆಯ ಅಮಟೆಕಾಯಿ ಇದೆ, ಹಾಗಾಗಿ 6 ಅಮಟೆಕಾಯಿಯನ್ನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಬೆಳೆದಾದ್ರೆ 4 ಅಮಟೆಕಾಯಿ ಹಾಕಿದ್ರೂ ಸಾಕಾಗ್ತದೆ ನೋಡಿ. ಈಗ ಒಂದು ಕುಕ್ಕರಲ್ಲಿ ಮೊದಲಿಗೆ ಕಟ್ ಮಾಡಿದ ಕೆಸುವಿನ ಎಲೆ ಮತ್ತು ಅದರ ದಂಟನ್ನು ಹಾಕೊಳ್ಬೇಕು. ಹಾಗೆ ಜಜ್ಜಿದ ಅಮಟೆಕಾಯಿಯನ್ನು ಕೂಡ ಹಾಕೊಳ್ಬೇಕು. ಮತ್ತೆ 1 ಕಪ್ ಆಗುವಷ್ಟು ಬಿದಿರು ಮೊಳಕೆಯನ್ನು ಹಾಕೊಳ್ತಾ ಇದ್ದೇನೆ. ಕಣಿಲೆ ಬದಲಿಗೆ ಜೋಳವನ್ನು ಹಾಕೊಳ್ಬಹುದು, ಅಥವಾ ಶೇಂಗಾ ಬೀಜ ಬೇಕಿದ್ರೂ ಹಾಕೊಳ್ಬಹುದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು 2 ಕಪ್ ಆಗುವಷ್ಟು ನೀರು ಹಾಕೊಂಡು ಬೇಯಲಿಕ್ಕೆ ಇಡಬೇಕು. 3 ರಿಂದ 4 ವಿಸಿಲ್ ಆದ್ರೂ ತೆಗಿಬೇಕು ನೋಡಿ. ಚೆನ್ನಾಗಿ ಕರಗಬೇಕು. ಕೆಸುವಿನ ಎಲೆ ಮತ್ತು ದಂಟೆಲ್ಲ ಚೆನ್ನಾಗಿ ಕರಗಬೇಕು. ಹಾಗೆ ಬಿದಿರು ಮೊಳಕೆ ಕೂಡ ಚೆನ್ನಾಗಿ ಬೇಯಬೇಕು. ಈಗ ನಾನು ಬೇಯಿಸಿ ತಂದಿದ್ದೇನೆ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿಬೇಕು. ಅದಕ್ಕೆ 1 ಇಂಚು ಶುಂಠಿ ಮತ್ತು ಹಸಿಮೆಣಸನ್ನು ಕಟ್ ಮಾಡಿ ಹಾಕೊಳ್ಬೇಕು. ಹಸಿಮೆಣಸು ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ನೀವು ಹಾಕೊಳ್ಬಹುದು. 2 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಈಗ ಇದನ್ನು ಇನ್ನೊಂದು ಸಾರಿ ಬೇಯಲಿಕ್ಕೆ ಇಡಬೇಕು. ಈಗ ಮಸಾಲೆಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸು ಮತ್ತು 1 ಚಮಚ ಕೊತ್ತಂಬರಿ ಬೀಜವನ್ನು ಹುರಿದು ಸೇರಿಸ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು. ಮೆಣಸು ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ನೀವು ಹಾಕೊಳ್ಬಹುದು. ಈಗ ಇದಕ್ಕೆ 1/4 ಚಮಚ ಆಗುವಷ್ಟು ಅರಿಶಿನ ಹಾಕೊಳ್ಬೇಕು. ಈಗ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ಈಗ ಮಿಕ್ಸಿಯೊಳಗೆ ಹಾಕೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬುವಾಗ ಸ್ವಲ್ಪ ನಯವಾಗಿ ರುಬ್ಬಿದ್ರೂ ಆಗ್ತದೆ, ಅಥವಾ ತರಿ ರುಬ್ಬಿದ್ರೂ ಆಗ್ತದೆ. ಹಸಿಮೆಣಸು ಮತ್ತು ಶುಂಠಿ ಕೂಡ ಬೆಂದಿದೆ ನೋಡಿ, ಒಳ್ಳೆ ಪರಿಮಳ ಬರ್ತಾ ಉಂಟು. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ಶುಂಠಿ ಮತ್ತು ಮೆಣಸನ್ನು ನೀವು ಕೆಸುವಿನ ಎಲೆ ಬೇಯಿಸಿ ಆದ್ಮೇಲೆ ಹಾಕಿದ್ರೆ ಸಾರಿಗೆ ರುಚಿ ಚೆನ್ನಾಗಿರ್ತದೆ. ಈಗ ರುಬ್ಬಿದ ಮಸಾಲೆಯನ್ನು ಹಾಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಬೇಕು. ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಬೇಕು. ಎಷ್ಟು ತೆಳ್ಳಗೆ ಸಾರು ಮಾಡ್ತೀರಿ ಅಷ್ಟು ನೀವು ನೀರು ಹಾಕೊಳ್ಬಹುದು. ಇದನ್ನು ಸ್ವಲ್ಪ ಗಸಿ ಟೈಪ್ ಮಾಡಿದ್ರೇನೆ ಚೆನ್ನಾಗಿರ್ತದೆ, ಸೈಡ್ ಡಿಶ್ ಆಗಿ ಮಾಡೋದು. ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಹಾಕಿದ್ರೇನೆ ಚೆನ್ನಾಗಿರೋದು. ಈಗ ನಾನು ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ಹಾಗೆ ಕೆಸುವಿನ ಎಲೆ ಬೇಯಿಸುವಾಗ ಉಪ್ಪು ಹಾಕಿದ್ದು ತಾಗಿರದಿದ್ರೆ ಉಪ್ಪು ಹಾಕೊಳ್ಬಹುದು. ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕೊಳ್ಬೇಕು. ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ರುಚಿ ಇರ್ತದೆ. ನಾನಿಲ್ಲಿ ಬೆಲ್ಲವನ್ನು ಹಾಕಲಿಲ್ಲ, ನೀವು ಬೇಕಿದ್ರೆ ಬೆಲ್ಲ ಹಾಕೊಳ್ಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಕುದಿಸಬೇಕು. ಈಗ ಚೆನ್ನಾಗಿ ಕುದಿಯುತ್ತಾ ಉಂಟು. ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಈಗ ಇದು ಚೆನ್ನಾಗಿ ಕುದಿದಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ಒಗ್ಗರಣೆಗೆ 4 ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ. ಅದರಲ್ಲಿ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಹಾಗೆ 1 ಕಡ್ಡಿ ಕರಿಬೇವು ಹಾಕಿ 1 ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿದ್ರೆ ಆಯಿತು, ಅಥವಾ ನೀವು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ರೂ ಆಗ್ತದೆ. ನಿಮಗೆ ಯಾವ ಒಗ್ಗರಣೆ ಇಷ್ಟ ಅದನ್ನು ನೀವು ಮಾಡಬಹುದು. ಹಾಗೆ ಒಗ್ಗರಣೆ ಹಾಕಿ ಮುಚ್ಚಳ ಮುಚ್ಚಿಟ್ಟು 2 ನಿಮಿಷ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಕೆಸುವಿನ ಎಲೆಯ ಆಲೂವತ್ತಿ ರೆಡಿ ಆಗ್ತದೆ. ತುಂಬಾನೇ ರುಚಿ ಇರ್ತದೆ. ನೀವು ಈ ತರದ ಆಲೂವತ್ತಿ ಮಾಡಿ ನೋಡಿ. ಈಗ ಕೆಸುವಿನ ಎಲೆಯಿಂದ ಮಾಡುವಂತಹ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ಕೆಸುವಿನ ಎಲೆಯನ್ನು ತಂದು ಗಂಟು ಕಟ್ಟಬೇಕು. ಇದು ಕಾಡಿನಲ್ಲಿ ಬೆಳೆಯುವಂತಹ ಕೆಸುವಿನ ಎಲೆ ನೋಡಿ, ಕಾಟು ಚೇವು ಅಂತ ಹೇಳ್ತಾರೆ, ಕಾಡು ಕೆಸು. ಈಗ ಅದನ್ನು ತಂದು 1 ಗಂಟೆ ತೆಗೆದಿಟ್ಟು ಆಮೇಲೆ ಅದರದ್ದು ಗಂಟು ಕಟ್ಟಬೇಕು. ಇಲ್ಲ ಇದ್ರೆ ಗಂಟು ಕಟ್ಟುವಾಗ ಅದು ಕಟ್ಟಾಗಿ ಬಿಡ್ತದೆ. ಈಗ ನಾನು ಗಂಟು ಕಟ್ಟಿ ತಗೊಂಡಿದ್ದೇನೆ. ಈಗ ಅದಕ್ಕೆ ಹಲಸಿನ ಬೀಜವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಮಗ್ಗೆಕಾಯಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ನೀವು ಕೆಸುವಿನ ಎಲೆ ಮತ್ತು
ಹಲಸಿನ ಬೀಜ ಹಾಕಿ ಕೂಡ ಈ ಸಾರನ್ನು ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು ಸಣ್ಣ ತುಂಡು ಮಗ್ಗೆಕಾಯಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಹಲಸಿನ ಬೀಜವನ್ನು ನಾನು ಜಜ್ಜಿ ಸಿಪ್ಪೆ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಹಲಸಿನ ಬೀಜ ಮತ್ತು ಕೆಸುವಿನ ಎಲೆಯ ಗಂಟನ್ನು ಸ್ವಲ್ಪ ತೊಳೆದು ಬೇಯಲಿಕ್ಕೆ ಹಾಕಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ಮಗ್ಗೆಕಾಯಿ ಹಾಕೊಂಡು ಬೇಯಿಸಿಕೊಳ್ಬೇಕು. ಈಗ ಈ ತರ ಮಾಡಿದ್ರೆ ನೀವು ಮಗ್ಗೆಕಾಯಿ ಬೇಗ ಕರಗುವುದಿಲ್ಲ ನೋಡಿ. ಮೂರನ್ನು ಒಮ್ಮೆಲೆ ಹಾಕಿ ಬೇಯಿಸಿಕೊಂಡ್ರೂ ಆಗ್ತದೆ. ನಿಮಗೆ ಯಾವ ತರ ಇಷ್ಟ ಆ ತರ ನೀವು ಬೇಯಿಸಿಕೊಳ್ಬಹುದು. ಕೆಸುವಿನ ಎಲೆಯ ಗಂಟು ಮತ್ತು ಹಲಸಿನ ಬೀಜವನ್ನು ಹಾಕೊಂಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಂಡೇ ಬೇಯಿಸ್ಕೊಳ್ತಾ ಇದ್ದೇನೆ. ಉಪ್ಪು ಆಮೇಲೆ ಹಾಕಿದ್ರೂ ಆಗ್ತದೆ. ಈಗ ಇದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಇಡುವ. ಇದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಬೇಕು. ಮಸಾಲೆಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು, 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ. ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ನಾನು ಹುರಿದು ತಗೊಂಡಿದ್ದೇನೆ. ಈಗ ಇದಕ್ಕೆ ಸಣ್ಣ ಹುಣಸೆ ಹುಳಿ ಹಾಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಅಂಬಟೆಕಾಯಿ ಇದ್ರೆ ಅದನ್ನು ಹಾಕೊಂಡ್ರೂ ಆಗ್ತದೆ, ಅಥವಾ ಬಿಂಬಳಕಾಯಿ ಹಾಕಿದ್ರೂ ಆಗ್ತದೆ. ನಾನು ಇಲ್ಲಿ ಹುಣಸೆ ಹುಳಿ ಹಾಕ್ತಾ ಇದ್ದೇನೆ. 4 ಚಮಚ ಆಗುವಷ್ಟು ಅರಿಶಿನ ಹಾಕೊಳ್ಬೇಕು. ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಈಗ ರುಬ್ಬಿ ತಂದಿದ್ದೇನೆ. ಹಲಸಿನ ಬೀಜ ಮತ್ತು ಕೆಸುವಿನ ಎಲೆ ಚೆನ್ನಾಗಿ ಬೆಂದಿದೆ. ನಾನು ಈಗ ಮಗ್ಗೆಕಾಯಿಯನ್ನು ಹಾಕೊಳ್ತಾ ಇದ್ದೇನೆ. ಮಗ್ಗೆಕಾಯಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು. 5 ನಿಮಿಷ ಬೇಯಿಸಿಕೊಂಡ್ರೆ ಸಾಕು. ಮಗ್ಗೆಕಾಯಿ ಅರ್ಧ ಬೇಯುವಾಗಲೇ ಮಸಾಲೆ ಹಾಕೊಳ್ಬೇಕು. ಮಸಾಲೆ ಹಾಕಿದ ಮೇಲೆ ಮಗ್ಗೆಕಾಯಿ ಚೆನ್ನಾಗಿ ಬೇಯ್ತದೆ. ಇಲ್ಲ ಇದ್ರೆ ಮಗ್ಗೆಕಾಯಿ ಕರಗಿ ಹೋಗ್ತದೆ. ಈಗ ಮಸಾಲೆಯನ್ನು ಹಾಕೊಂಡಿದ್ದೇನೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸಿ ಜಾರ್ ಒಳಗೆ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡಬಹುದು. ಚಳ ಮುಚ್ಚಿಟ್ಟು ಕುದಿಲಿಕ್ಕೆ ಇಡುವ. ಈಗ ಇದು ಚೆನ್ನಾಗಿ ಕುದೀತಾ ಉಂಟು. ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ನಾನು ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳ್ತಾ ಇದ್ದೇನೆ. 4 ಚಮಚ ತೆಂಗಿನ ಎಣ್ಣೆಯಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಒಗ್ಗರಣೆ ಮಾಡಿದ್ದೇನೆ. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಕೆಸುವಿನ ಎಲೆಯ ಸಾರು ಕೂಡ ರೆಡಿ ಆಗ್ತದೆ. ತುಂಬಾನೇ ರುಚಿ ಇರ್ತದೆ. ಹಲಸಿನ ಬೀಜ ಇಲ್ಲದಿದ್ರೆ ನೀವು ಕೆಸುವಿನ ಎಲೆಯ ಗಂಟು ಮತ್ತು ಮಗ್ಗೆಕಾಯಿ ಹಾಕಿ ಕೂಡ ಈ ಸಾರು ಮಾಡ್ಕೊಳ್ಬಹುದು. ಅಥವಾ ಮಗ್ಗೆಕಾಯಿ ಇಲ್ಲದಿದ್ರೆ ಹಲಸಿನ ಬೀಜ ಮತ್ತು ಕೆಸುವಿನ ಎಲೆ ಹಾಕಿ ಕೂಡ ಈ ಸಾರು ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮಲ್ಲಿ ಯಾವುದು ಇರ್ತದೆ ನೋಡಿ ಅದನ್ನು ಹಾಕಿ ನೀವು ಈ ಸಾರು ಮಾಡ್ಕೊಳ್ಬಹುದು. ತುಂಬಾನೇ ರುಚಿ ಇರ್ತದೆ. ಈ 2 ಕೆಸುವಿನ ಎಲೆಯ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.